ಸೂಜಿ ಆ ಮನೆಗೆ ಅರಸಿ ಆಗೋದು ಯಾವಾಗ ಗೊತ್ತಾ? ಮತ್ತದೇ ಮಾತು. ನಾನ್ ನಂಬ್ತೀನಿ. ನನ್ನ ಮಗಳಿಗೆ ಒಳ್ಳೇದಾಗೋ ಎಲ್ಲದನ್ನು ನಾನ್ ನಂಬ್ತೀನಿ. ಸರಿ, ಯಾವಾಗ? ನಮ್ ಸೂಜಿ ಆ ಮನೆ ಮಗಳಾದಾಗ. ಅಂದ್ರೆ ಲೈ, ಅವಳು ಯಾಕೆ ಬೇರೆಯವ್ರಿಗೆ ಮಗಳಾಗ್ತಾಳೆ? ನಾನು ನೀನು ಇಲ್ಲ ಅಂದಾಗ ತಾನೆ? ನಾವಿರಲ್ಲ. ಇಷ್ಟರಲ್ಲೇ ಸಾಯ್ತೀವಿ. ನಾನಿದನ್ನ ನಂಬಲ್ಲ. ಹೆದರಿದೀಯಾ ಅಲ್ವಾ? ನೀನ್ ನಂಬಿದ್ಯಾ ನೀನು? ಹಾಗೆ ಆಗ್ಬಿಟ್ರೆ ಏನ್ ಗತಿ ಅಂತ. ಅಪ್ಪ, ನನ್ನಲ್ಲಿ ಯಾರು ನೋಡ್ದೆ ಗೊತ್ತಾ? ಕ್ಯಾತೆ ಸೀತೆ ಸಿದ್ಧ. ಇಷ್ಟ ಬೇಗ ಬಂದ್ಬಿಟ್ಯಾ? ಇಲ್ಲಮ್ಮ, ನನ್ನಲ್ಲಿ ಗುಂಗ್ರು ನೋಡ್ದೆ. ಯಾರನ್ನ? ಗುಂಗ್ರುನ ಅಪ್ಪ. ಯಾರನ್ನೋ ನೋಡಿರ್ತಾಳೆ. ನಿನ್ ದಾಸಪ್ಪನ ಮನೆಯಿಂದ ಬಂದು ಆಡಿದ ಮಾತುಗಳನ್ನ ಕೇಳಿಸ್ಕೊಂಡಿರ್ಬೇಕು. ಇಲ್ಲಮ್ಮ, ಗುಂಗ್ರು ನನಗ್ ಗೊತ್ತಿಲ್ವಾ? ಅವತ್ ಪೊಲೀಸ್ ಸ್ಟೇಷನ್ ಬಂದು ದುಡ್ಡು ಇಸ್ಕೊಂಡೋದ್ನಲ್ಲ, ಅವನೇ ತಾನೆ? ಎಲ್ಲಿ ನೋಡ್ದೆ? ಕರ್ನಾಟಕ ಬಾರು, ಅಲ್ಲೇ ನಿಂತಿದ್ದ. ಅವನ್ ನಿನ್ನ ನೋಡಿದ್ನ? ಇಲ್ಲ, ಅವ್ನ್ ಬೇರೆ ತರ ಆಗ್ಬಿಟ್ಟಿದಾನೆ. ಕೆಂಚು ಕೂದ್ಲೆಲ್ಲ ಕಪ್ಪಗಾಗ್ಬಿಟ್ಟಿದೆ, ಟೋಪಿ ಬೇರೆ ಹಾಕೊಂಡಿದ್ದಾನೆ. ಹಾಗಾದ್ರೆ ಖಂಡಿತ ಅವಳು ಬೇರೆ ಯಾರನ್ನು ನೋಡಿದಾಳೆ. ಅವನೇ ಅಪ್ಪ. ಅಣ್ಣ, ಆ ಗಂಗಾ ಬೆನ್ನತ್ ಬಿಟ್ಟಿದ್ದಾನಣ್ಣ. ಗಂಗುನ ಅವನೆಲ್ಲಿ ನೋಡಿದ್ನೋ? ಅಣ್ಣ, ಅವನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅವನಿಗೆ ಏನ್ ಮಾಡ್ಲಣ್ಣ? ಮಂಡು ತಿನ್ನು. ಅಣ್ಣ, ಗೊತ್ತಾದ್ಮೇಲೆ ಇನ್ನೇನು 4 ಬಾರ್ ಸೆತ್ತಾಕೊಂಬ. ಅಣ್ಣ, ತಪ್ಪಾಯ್ತಣ್ಣ. ಹೋಗ್ಲಿ ಬಿಡಲೆ, ನಾಳೆ ಆಗದು ಇವತ್ತೇ ಆಗ್ಲಿ. ಬಸವ ಬಂದ್ರೆ ಅದ್ರಿಂದ ಬಾಲನು ಬಂದೇ ಬರುತ್ತೆ. ಅಣ್ಣ, ಹೇಳ್ದಷ್ಟು ಮಾಡೋ. ಸರಿ ಅಣ್ಣ. ಸರೋಜಾ, ಸರೋಜಾ. ಅಮ್ಮ, ಅಪ್ಪ ಎಲ್ಲಿಗೆ ಹೋಗಿದ್ದಾರೆ? ನೀನೊಂದು ಕೂಬೆ ಕಣೆ. ಆ ಗುಂಗ್ರನ್ ನೋಡಿದ ವಿಷಯನ ಗಿಣಿ ಹಾಗೆ ಹೇಳ್ಬಿಡ್ಬೇಕಾಗಿತ್ತಾ? ಅಪ್ಪ ಇಲ್ದಿರೋವಾಗ ನನ್ನ ಹತ್ರ ಹೇಳ್ಬೇಕಾಗಿತ್ತು. ನನಗೆ ಗೊತ್ತಾಗ್ಲಿಲ್ಲ ಅಮ್ಮ. ಇನ್ನೇನ್ ಗೊತ್ತಾಗತ್ತೆ ನಿನ್ಗೆ? ಸೀಮೆಣ್ಣೆ ಸುರ್ಕೊಂಡು ಅಷ್ಟೆಲ್ಲ ಗಲಾಟೆ ಮಾಡಿದ್ ಗೊತ್ತಾಗ್ಲಿಲ್ವಾ? ಕುಂಗುರಿನವ್ರು ಅಪ್ಪನ ಹೇಳ್ಕೊಂಡು ಹೋಗಿದ್ರೆ? ಬಿಡ್ತು ಅನ್ನು. ಎಲ್ಲಿದಾರೋ ಏನ್ ಕತೆನೋ. ಅಮ್ಮ, ನಾವ್ ಹೋಗಿ ನೋಡ್ಕೊಂಬರೋಣ. ಎಲ್ಲಿಗೆ? ಅದೇ ನನ್ ಗುಂಗ್ರು ನೋಡ್ದೆ ಅನ್ನಲ್ಲ, ಅಲ್ಲಿಗೆ. ತಲೆ ಕೆಟ್ಟಿದ್ಯಾ ನಿನಗೆ? ಈಗೇನ್ ಮಾಡೋದು? ದೇವ್ರನ್ನ ಬೇಡ್ಕೊಳ್ಳೋದು.